ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಕರವೇ ಕಾರ್ಯಕರ್ತರಿಂದ ಮುತ್ತಿಗೆ. ಸಾಕಷ್ಟು ದಿನದಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಸೌಲಭ್ಯ ಇಲ್ಲದಿರುವುದರಿಂದ ಮತ್ತು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ಸಮಯಕ್ಕೆ ಸೇವೆಗಳು ದೊರೆಯದ ಕಾರಣ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ತಾಲೂಕು ಅಧ್ಯಕ್ಷ ವಿಜಯಕುಮಾರ್ ರಾಠೋಡ್ ನೇತೃತ್ವದಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಮುತ್ತಿಗೆ ಹಾಕಿದ್ದರು. ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿಗಳಾದ ನವೀನ್ ನಿಜ್ಗುಲಿ ಮಾತನಾಡಿ, ಆದಷ್ಟು ಬೇಗ ಸಂಬಂಧಪಟ್ಟ ಸಚಿವರ ಜೊತೆ ಮಾತನಾಡಿ ಕೊರತೆ ಇರುವ ವೈದ್ಯರು ಹಾಗೂ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡು ತಾಲೂಕಿನ ಜನತೆ ಉತ್ತಮ ಸೇವೆಯನ್ನು ನೀಡುತ್ತೇವೆ ಎಂದು ಪ್ರತಿಕ್ರಿಯಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ವಿಜಯಕುಮಾರ್ ರಾಠೋಡ್, ಗೌರವ ಅಧ್ಯಕ್ಷ ಜಹೂರ್ ಹಾಜಿ, ಉಪಾಧ್ಯಕ್ಷರ ಕೃಷ್ಣ ಬಡಿಗೇರ್, ಸಾಗರ್ ಮುನವಳ್ಳಿ, ಆನಂದ್ ಜಾಧವ್, ಮಹಿಳಾ ಅಧ್ಯಕ್ಷರಾದ ರೂಪಾ ಅರಮಣಿ, ಉಪಾಧ್ಯಕ್ಷರಾದ ಶಾರದಾ ಕೆರಿ, ಮಂಜುಳಾ ಬೇಲೂರ್ ಇನ್ನು ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ಗರ್ಭಿಣಿಯರದ್ದು ತೊಂದರೆ ಸಂಬಂಧ ಅವರು ಮನವಿ ಕೂಡ ಬಂದಿದ್ದಾರೆ. ಅವ್ರಿಗೆ ಸದ್ಯದಲ್ಲೇ ಈಗ ನಿಮ್ಮ ಹೋದ DHS ಮೀಟಿಂಗ್ನಾಗ ನಾವು ಒಬ್ಬರು ಮೇಡಮ್ ಅವರು ಮೇಡಮ್ ಅವರು ಬರೋಕ್ಕೆ ಇಂಟ್ರೆಸ್ಟ್ ತೋರಿಸಿದ್ದಕ್ಕೆ ಅವರು ಇದು ಮಾಡಿದ್ದೀವಿ, ಸ್ಯಾಂಕ್ಷನ್ ಕೊಟ್ಟಿದ್ದಾರೆ, ಅಪ್ರೂವಲ್ ಕೊಟ್ಟಿದ್ದಾರೆ. ಇನ್ನೊಂದು ವಾರದಾಗ ಅವ್ರಿಗೆ ಆರ್ಡರ್ ಕೊಡಿದ್ದಾರೆ. ಅವ್ರು ಬಂದು ಜಾಯ್ನ್ ಆಗ್ತಾರೆ. ಅವ್ರು ಅನಸ್ಟೆಟಿಸ್ಟು ಒಬ್ಬರು ಬರೋಕ್ಕೆ ರೆಡಿ ಆಗ್ತಾರೆ. ಅವ್ರದ್ದು ಆರ್ಡರ್ ಕೊಡಿಸುವಂಥ ಪ್ರಯತ್ನ ಮಾಡ್ತಾರೆ. ಸದ್ಯದರಲ್ಲಿ ಎಲ್ಲ ಸಮಸ್ಯೆಗಳು ಬಂದಿದೆ. ಸಾಕಷ್ಟು ದಿನದಿಂದ ತಜ್ಞ ವೈದ್ಯರ ಕೊರತೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ರೀ. ಬಟ್ ಜಾಯ್ನ್ ಆಗೋಕ್ಕೆ ಯಾರು ರೆಡಿ ಇರಲಾರ್ದಕ್ಕೆ ಅವರು ಮನವಿ ಸರ್ಕಾರದ ಮಟ್ಟದಾಗೂ ಮನವಿ ಕೊಟ್ಟಿದ್ದೀವಿ. ಆಮೇಲೆ ನಮ್ಮ DHS ಸರ್ಗೂ ಮನವಿ ಕೊಟ್ಟಿದ್ದೀವಿ. ಬಟ್ ರಿಕ್ವೆಸ್ಟು ಲೆಟರ್ನ ಹಾಕಿದ್ದೀವಿ. ಬಟ್ ಅದು ಡಾಕ್ಟರ್ಸ್ ಯಾರು ಬರೋಕ್ಕೆ ರೆಡಿ ಇರಲಾರ್ದಕ್ಕೆ ಆಗಿದ್ದಿಲ್ಲ. ಒಬ್ಬರು ಈಗ ಇಂಟ್ರೆಸ್ಟ್ ತೋರಿಸೋದಕ್ಕೆ ಬರೋಕ್ಕೆ ರೆಡಿ ಇದ್ದಾರೆ. ಅವರು ನಾವು ಆರ್ಡರ್ ಕೊಟ್ಟಿನ ತರಿಸ್ಬೇಕು. ಆಮೇಲೆ ಜನಸಾಮಾನ್ಯರ ಒಂದು ದೂರ ಏನಾಗೈತೆ ಅಂದ್ರೆ ಸರ್ಕಾರ ದವಾಖಾನೆಗೆ ಹೋದ್ರೆ ಬರೀ ಬಾಗಲಕೋಟೆ, ಬೆಳಗಾವಿ, ಧಾರವಾಡ ಕಳಿಸ್ತಾರೆ. ಇಲ್ಲಿ ಯಾವುದೇ ಒಂದು ರೀತಿ ಚಿಕಿತ್ಸೆ ನೀಡ್ತಿಲ್ಲ ಅಂತ ಹೇಳಿ. ಅಲ್ಲ, ಇಲ್ಲಿ ಯಾವ ಮಟ್ಟಕ್ಕೆ ಆಗ್ಬೇಕಲ್ಲ ಆ ಮಟ್ಟಕ್ಕೆ ಚಿಕಿತ್ಸೆ ನೀಡ್ತಾರೆ. ಹೆಚ್ಚಿನ ಮಟ್ಟಕ್ಕೆ ಬೇಕಾಗಿತ್ತಂದ್ರೆ ಅಷ್ಟು ಬಾಗಲಕೋಟೆಗೆ ಬರುತ್ತೆ. ಈಗ ತಾಲೂಕು ಮಟ್ಟಕ್ಕೆ ಎಷ್ಟು ನಡೀತಲ್ಲ ಅಷ್ಟು ಮಾಡಿಕೊಡ್ತಾರೆ. ಆ ರೀತಿ ಯಾವುದು ಇದು ಕಂಡು ಬಂದ್ರೆ ನಮಗೆ ಇದು ಮಾಡಿದ್ರೆ ನಾವು ಬಗೆಹರಿಸ್ತೀವಿ. ಸರ್, ಅನಸ್ಥ ಡಾಕ್ಟರ್ ಬರ್ಲಿಕ್ಕೆ ಪ್ರಾಬ್ಲಮ್ ಏನು ಸರ್? ಅಲ್ಲ, ಗೈನಕಾಲಜಿಸ್ಟ್ ಇಲ್ಲಾರ್ದಕ್ಕೆ ಅವ್ರು ಅನಸ್ಟೇಷಿಯಾ ಡಾಕ್ಟರ್ ಬರ್ತಾ ಇರ್ತೀವಿ. ಈಗ ಅವರು ಗೈನಕಾಲಜಿಸ್ಟ್ ಬಂದ್ರಂದ್ರೆ ಅವರು ಜಾಯ್ನ್ ಆಗ್ತೀವಿ ಸರ್. ಇನ್ನೂ ಎಷ್ಟು ಟೈಮ್ ಆಕೈತೆ ಸರ್ ಬರೋದು? ಒಂದು 15 ದಿವಸ ನಾವು ಮಾಡಿಕೊಡ್ತೀವಿ. ಆಮೇಲೆ ಈಗಿರುವಂಥ ಸಿಬ್ಬಂದಿಗಳು ಸರಿಯಾದ ಸಮಯದಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತನೂ ಒಂದು ಆಪಾದನೆಯನ್ನು ಕೇಳಬೇಕು. ಆ ರೀತಿ ಇದ್ದರೆ ನೀವು ನಮ್ಮ ಗಮನಕ್ಕೆ ತೊಗೊಂಡ್ರೆ ನಾವು ಸರಿಪಡಿಸ್ತೀವಿ. ಆಮೇಲೆ ಅವ್ರಿಗೆ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೂಡ ಮಾಡಿದ್ದೀವಿ, ಟೈಮ್ ಮೇಂಟೈನ್ ಮಾಡಬೇಕು ಅಂತೇಳಿ. ಅದು ಆ ರೀತಿ ನೀವು ಏನಿದ್ರೆ ನಮ್ಮ ಗಮನಕ್ಕೆ ತೊಗೊಂಬರಿ, ನಾವು ಇದು ಆ್ಯಕ್ಷನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್ಗಳನ್ನ.